ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರು ಚೈನಾ ಪ್ರವಾಸ ಮುಗಿಸಿಕೊಂಡು ವಾಪಸ್ ಬಂದ ತಕ್ಷಣನೇ ಒಂದು ನಾಟಕ ಮಾಡಿದ್ದಾರೆ. ನಾಟಕ ಅಂತ ನಾನು ನೇರವಾಗಿ ಹೇಳ್ತೀನಿ, ಕಣ್ಣೀರು ಹಾಕುವ ನಾಟಕ. ಇದೇನು ಹೊಸ್ತೇನಲ್ಲ, ಸಾಕಷ್ಟು ಬಾರಿ ಹಾಕಿದ್ದಾರೆ. ಹಿಂದೂ ರಾಷ್ಟ್ರ ಮಾಡ್ತೀನಿ ಅನ್ನೋರ ಜೊತೆ ಜೈಕಾರ ಹಾಕೊಂಡು ಓಡಾಡ್ತಾನೆ, ಈ ದೇಶದ ಸಂವಿಧಾನದ ಬಗ್ಗೆ ಮಾತಾಡ್ತಾ ಕಣ್ಣೀರು ಹಾಕಿದ್ದನ್ನ ನೋಡಿದ್ದೀನಿ. ಹಿಂದೂ ರಾಷ್ಟ್ರ ಆಗೋದಾದ್ರೆ ಈ ದೇಶದ ಬಗ್ಗೆ, ಈ ದೇಶದ ಸಂವಿಧಾನಕ್ಕೆ ಗೌರವಿಸೋಲ್ಲ ಅನ್ನೋದೇ ನಿಜ. ಇಲ್ಲ, ಈ ದೇಶದ ಸಂವಿಧಾನನೇ ಮುಖ್ಯ ಅನ್ನೋದಾದ್ರೆ ಹಿಂದೂ ರಾಷ್ಟ್ರ ಅನ್ನೋರು ಬಾಯಿ ಮುಚ್ಚಿಸ್ಬೇಕಾಗಿತ್ತು. ಸೊ ಆ ನಾಟಕಗಳನ್ನೆಲ್ಲ ನಾವು ನೋಡಿದ್ದೀವಿ. ಆದ್ರೆ ಈಗ ತಾಯಿಯ ಹೆಸರಲ್ಲಿ ನಾಟಕ, ತಾಯಿಯ ಹೆಸರಲ್ಲಿ ನಾಟಕ. ಏನಾಯ್ತು ಮೊನ್ನೆ? ಈ ವೋಟರ್ ಅಧಿಕಾರಿ ಯಾತ್ರೆ ಅಂತ ನಡೀತಾ ಇದೆಯಲ್ಲ, ಈ ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಿರುವ ನಾನ್ಸೆನ್ಸ್. ಯಾರಿಗೋ ಗುಲಾಮರಾಗಿ ಏನೋ ಮಾಡ್ತಿದ್ದಾರಲ್ಲ, ಈ ದೇಶದ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡುವಂತಹ ಕೃತ್ಯಗಳನ್ನ, ಅದರ ವಿರುದ್ಧ ಬಿಹಾರದಲ್ಲಿ ಪ್ರತಿಪಕ್ಷಗಳು, ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಮತ್ತೆ ಇತರೆ ವಿಪಕ್ಷದ ನಾಯಕರೆಲ್ಲ ಸೇರಿಕೊಂಡು 1300 ಕಿಲೋಮೀಟರ್ಗಳ ವೋಟರ್ ಅಧಿಕಾರಿ ಯಾತ್ರೆ ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ಸ್ಟೇಜ್ ರೆಡಿಯಾಗಿತ್ತು. ಅಲ್ಲಿಗೆ ನಾಯಕರು ಯಾರು ಇನ್ನೂ ಬಂದಿರಲಿಲ್ಲ, ಅವರು ಇನ್ನೂ ಜಾಥಾದಲ್ಲಿ ಇದ್ರು, ಯಾತ್ರೆಯಲ್ಲಿ ಇದ್ರು. ಸ್ಟೇಜ್ ಮೇಲೆ ಒಂದಷ್ಟು ಜನ ಸೇರ್ಕೊಂಡಿದ್ರು, ಸ್ಟೇಜ್ ಖಾಲಿ ಇತ್ತು, ಜನ ಸೇರ್ಕೊಂಡಿದ್ರು. ಅದರಲ್ಲಿ ಯಾರೋ ಒಬ್ಬ ಅಯೋಗ್ಯ ಅವನು ಮೋದಿ ಮತ್ತು ಮೋದಿಯ ತಾಯಿಯ ಕುರಿತಾಗಿ ಅವಹೇಳನಕಾರಿಯಾದಂತಹ ಘೋಷಣೆಯನ್ನ ಕೂಗ್ತಾನೆ. ಅವನ ಬಂಧನ ಆಗತ್ತೆ, ಅವನಿಗೆ ಶಿಕ್ಷೆ ಆಗತ್ತೆ. ಬಂಧನ ಆಯ್ತು, ಶಿಕ್ಷೆನೂ ಆಗತ್ತೆ, ಎಲ್ಲವೂ ಆಗತ್ತೆ. ಅದು ಅಲ್ಲಿಗೆ ಕ್ಲೋಸ್ ಆಗಬೇಕಾಗಿತ್ತು. ಬಟ್ ನರೇಂದ್ರ ಮೋದಿ ಅವರಿಗೆ ಯಾವುದನ್ನೇ ಆಗ್ಲಿ ಚುನಾವಣೆಗೆ ಬಳಸ್ಕೊಳ್ಬೇಕಲ್ಲ. ಯೋಧರ ಸಾವನ್ನು ಚುನಾವಣೆಗೆ ಬಳಸ್ಕೊಳ್ಬೇಕು, ಇನ್ಯಾರ್ದೋ ನೋವನ್ನು ಚುನಾವಣೆಗೆ ಬಳಸ್ಕೊಳ್ಬೇಕು. ಇನ್ನು ತಾಯಿ ವಿಚಾರ ಬಂದ್ರೆ ಅದನ್ನು ಚುನಾವಣೆಗೆ ಬಳಸ್ಕೊಳ್ಬೇಕಲ್ಲ. ಹೇಗೂ ಬಿಹಾರದಲ್ಲಿ ಸೋಲಿನ ಭಯ ಕಾಡ್ತಾ ಇದೆ. ಇದೊಂದು ಅವಕಾಶ ಸಿಕ್ಬಿಡ್ತು, ಸರಿಯಾಗಿ ಸಿಕ್ಬಿಡ್ತು. ನನ್ನ ತಾಯಿಗೆ ಅವಮಾನಿಸಿದ್ದು ಇಡೀ ದೇಶಕ್ಕೆ ಮಾಡಿದ ಅವಮಾನ, ನನ್ನ ತಾಯಿಗೆ ಮಾಡಿದಂತಹ ಅವಮಾನ ದೇಶದ ಪ್ರತಿ ಮಹಿಳೆಗೆ ಮಾಡಿದ ಅವಮಾನ ಅಂತ ಕಣ್ಣೀರು ಹಾಕೋ ರೀತಿಯಲ್ಲಿ ಮಾತಾಡ್ಬಿಟ್ರು. बिहार में आरजेडी कांग्रेस के मंच से मेरी मां को गालियां दी गई। ಯಾಕೆ? ಓಟಿಗಾಗಿ. ಬಿಹಾರದಲ್ಲಿ ಸೋಲ್ಸೋದಕ್ಕೆ ಜನ ಸಿದ್ಧವಾಗಿ ನಿಂತಿದ್ದಾರಲ್ಲ, ಅವರನ್ನ ಹೇಗಾದ್ರೂ ಮರಳು ಮಾಡಬೇಕು. ಹಳೆ ಟ್ರಿಕ್ಗಳು ನಡೀತಾ ಇಲ್ಲ, ಹೊಸದಾಗಿ ಏನಾದ್ರೂ ಮಾಡಬೇಕು. ಈ ವಿಚಾರ ಇಟ್ಕೊಂಡು ಕಣ್ಣೀರು ಹಾಕಿದ್ರು. ಸೊ ನರೇಂದ್ರ ಮೋದಿ ಅವರ ಕಣ್ಣೀರನ್ನ ಆವಾಗಿಂದ ನಾನು ನಾಟಕ 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 ಅಂತ ಕರಿತಾ ಇದ್ದೀನಲ್ಲ, ಯಾಕೆ ಅಂತ ಹೇಳ್ತೀನಿ. ನಿಜವಾಗ್ಲೂ ನರೇಂದ್ರ ಮೋದಿ ಅವರಿಗೆ ಮಹಿಳೆಯರ ಕುರಿತಾಗಿ ಅಷ್ಟೊಂದು ಗೌರವ, ಪ್ರೀತಿ, ಅವ್ರಿಗೆ ಏನಾದ್ರೂ ಅಂದ್ರೆ ನೋವಾಗುತ್ತೆ ಅನ್ನೋದಾದ್ರೆ, ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರಲ್ಲ, ಬೆತ್ತಲೆ ಮೆರವಣಿಗೆ, ಆವಾಗ ಕಣ್ಣೀರು ಬಿಡಿ, ಒಂದು ವಿಷಾದ ಇತ್ತ ಮುಖದ ಮೇಲೆ. 40 ಸೆಕೆಂಡ್ಗಳ ಹೇಳಿಕೆ ಬಿಟ್ರೆ ಬೇರೆ ಏನಾದ್ರೂ ಹೇಳಿಕೆ ಇತ್ತ? ಮಣಿಪುರದ ಭೇಟಿ ಇತ್ತ? ಅದರ ಕುರಿತಾಗಿ ಏನಾದ್ರೂ ಚರ್ಚೆ ಮಾಡಿದ್ರ ಪಾರ್ಲಿಮೆಂಟ್ ಅಲ್ಲಿ? ಎಂಥದ್ದು ಇಲ್ಲ. ಹಾಗಾದ್ರೆ ಇದನ್ನ ಮಾತ್ರ ನಂಬಿಬಿಡ್ಬೇಕು ನಾವು. ಅವ್ರ ತಾಯಿನೇನೋ ಅಂದುಬಿಟ್ರಂತೆ, ಅವ್ರಿಗೆ ಅಳು ಬಂತಂತೆ. ಹಾಗಾದ್ರೆ ಬೇರೆ ಮಹಿಳೆಯರನ್ನ ಏನ್ ಬೇಕಾದ್ರೆ ಅನ್ಬೋದು, ಬೆತ್ತಲೆ ಮೆರವಣಿಗೆ ಬೇಕಾದ್ರೆ ಮಾಡಬಹುದು, ನನಗೇನು ಅನ್ಸಲ್ಲ. ಅದು ಮೋದಿನ? ಒಂದು ಮಹಿಳೆಯನ್ನ 11 ಜನ ರೇಪ್ ಮಾಡ್ತಾರೆ, ಆಕೆಯ ಮಗುವನ್ನ ಆಕೆ ಕಣ್ಣು ಮುಂದೆನೆ ಜಜ್ಜಿ ಸಾಯಿಸ್ತಾರೆ, ಆಕೆಯ ಕುಟುಂಬವನ್ನೇ ನಾಶ ಮಾಡ್ತಾರೆ, ಕೊಂದು ಹಾಕ್ತಾರೆ. ಬಿಲ್ಕಿಸ್ ಬಾನೋ ಅಂಥ ಕ್ರೂರಿಗಳನ್ನ ಕಳ್ಳದಾರಿಯಲ್ಲಿ ಜೈಲಿನಿಂದ ಬಿಡಿಸ್ಕೊಂಡು ಬಂದ್ರಲ್ಲ, ಸನ್ನಡತೆ ಆಧಾರದ ಮೇಲೆ ಅಂತ ಗುಜರಾತ್ ಅಲ್ಲಿ 2002ರ ಗುಜರಾತ್ ದಂಗೆಗಳ ಸಂದರ್ಭದಲ್ಲಿ ಈ ಕೃತ್ಯ ನಡೆದಿತ್ತಲ್ಲ, ಅವರನ್ನ ಕಳ್ಳದಾರಿಯಲ್ಲಿ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಬಿಲ್ಕಿಸ್ ಬಾನೋ ಮಹಿಳೆ, ಆಕೆಯ ತಾಯಿ ಅನ್ನೋದು ನೆನಪಾಗ್ಲಿಲ್ವಾ? ಆಗ ಕಣ್ಣೀರು ಬರ್ಲಿಲ್ವಾ? ಆಗ ಬರದ ಕಣ್ಣೀರು ಈಗ ಮಾತ್ರ ಬರುತ್ತೆ ಅಂದ್ರೆ ಇದನ್ನ ಯಾಕೆ ನಂಬಬೇಕು? ಶಶಿ ತರೂರ್ ಹೆಂಡತಿಯನ್ನ 50 ಕೋಟಿ ಗರ್ಲ್ ಫ್ರೆಂಡ್ ಅಂತ ಕರೆದಾಗ ಆಗ ಮಹಿಳೆಗೆ ಅವಮಾನ ಆಗಿರ್ಲಿಲ್ವಾ? ಆಕೆ ತಾಯಿ ಅಲ್ವಾ? ಆಕೆ ಹೆಣ್ಣಲ್ವಾ? ಆಗದ ಸಂಕಟ ಇವರೇ ಮಾಡಿದ ಸಂಕಟ.
ಇವತ್ತು ಈ ಕಣ್ಣೀರು ಹಾಕ್ತಾರೆ ಅಂದ್ರೆ ಯಾಕೆ ನಂಬಬೇಕು? ಯಾಕೆ ನಂಬಬೇಕು? ಸೋನಿಯಾ ಗಾಂಧಿಯನ್ನ, ಕಾಂಗ್ರೆಸ್ಸಿನ ವಿಧವೆ ಅಂತ ಆಕೆಯ ಜೀವನವನ್ನ, ಪರ್ಸನಲ್ ಜೀವನ, ಗಂಡನನ್ನ ಕಳೆದುಕೊಂಡಿರುವ ಸ್ಥಿತಿಯನ್ನ ಅವಹೇಳನಕಾರಿಯಾಗಿ ಕಿಂಡಲ್ ಮಾಡ್ದಂಗೆ ಮಾತಾಡಿದಂತಹ ನರೇಂದ್ರ ಮೋದಿಗೆ ಈಗ ನನ್ನ ತಾಯಿನೇನೋ ಅಂದುಬಿಟ್ರು ಅನ್ನುವ ಯೋಗ್ಯತೆ, ಅರ್ಹತೆ ಏನಾದ್ರೂ ಇದೆಯಾ? ಇರುತ್ತಾ? ಅಥವಾ ಈ ಕಣ್ಣೀರನ್ನ ನಂಬಬೇಕಾ? ಅದೇ ಸೋನಿಯಾ ಗಾಂಧಿ ವಿಚಾರದಲ್ಲಿ ಎಷ್ಟು ಬಾರಿ ಎಷ್ಟು ಕೆಟ್ಟದಾಗಿ ಕೊಳಕಾಗಿ ಮಾತಾಡಿಲ್ಲ. ಕಳೆದ 2024 ಚುನಾವಣೆಯಲ್ಲೇನೆ ಏಕವಚನದಲ್ಲಿ ಸೋನಿಯಾ ಗಾಂಧಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು. ನಾನು ಮೊದಲೇ ಹೇಳಿದ್ದೆ, ಅವಳು ಚುನಾವಣೆಗೆ ನಿಲ್ಲಲ್ಲ. ಅದು ಹಾಗೇ ಆಯಿತು. ಅವಳು ರಾಜಸ್ಥಾನಕ್ಕೆ ಹೋದ್ಲು, ರಾಜಸ್ಥಾನದಿಂದ ರಾಜ್ಯಸಭೆಗೆ ಎಂಟ್ರಿ ಕೊಟ್ಟಿದ್ದಾಳೆ. मैंने कहा था इनकी सबसे बड़ी नेता चुनाव लड़ने की हिम्मत नहीं करेगी, वो डर के मारे भाग जाएगी और वो भाग करके राजस्थान गई और राजस्थान से राज्यसभा में आई। ಇದು ನರೇಂದ್ರ ಮೋದಿಯ ಮಾತುಗಳು, ನರೇಂದ್ರ ಮೋದಿಯ ಮಾತುಗಳು. ಆಗ ಮಹಿಳೆಗೆ ಅಗೌರವ ಆಗ್ಲಿಲ್ವಾ? ಅಥವಾ ಸೋನಿಯಾ ಗಾಂಧಿ ತಾಯಿ ಅಲ್ವಾ? ಇಂದಿರಾ ಗಾಂಧಿಯ ಬಗ್ಗೆ ಯಾವಾಗ ಒಳ್ಳೆ ಮಾತಾಡಿದ್ದೀರಿ? ಯಾವುದೇ ಮಹಿಳೆಯರಿಗೆ ಈ ದೇಶದಲ್ಲಿ ಏನೇ ತೊಂದರೆ ಆದಾಗ ಎಷ್ಟು ದಲಿತರು, ಒಂದು ದಿನಕ್ಕೆ ಎಷ್ಟು ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ, ಅನಾಚಾರಗಳು ನಡೀತವೆ. ಯಾವತ್ತಾದ್ರೂ ನೋವಾಯ್ತಾ? ಯಾವತ್ತಾದ್ರೂ ಅಯ್ಯೋ ನನ್ನ ಆಡಳಿತದಲ್ಲಿ ಹೀಗಾಗ್ತಿದೆ, ನನಗೆ ಕಣ್ಣೀರು ಬರ್ತಿದೆ, ದುಃಖ ಆಗ್ತಿದೆ, ನಾನು ನಾಲಾಯಕ್ ಅಂತ ಮೋದಿ ಯಾವತ್ತಾದ್ರೂ ಹೇಳ್ಕೊಂಡಿದ್ದಾರ? ಇಲ್ಲ. ಹಾಗಾದ್ರೆ ಇವತ್ತಿನ ಕಣ್ಣೀರು ಯಾಕೆ ನಂಬಬೇಕು? ಇದು ಒಂದಲ್ಲ ಎರಡಲ್ಲ ಘಟನೆಗಳು, ನೂರಾರು ಘಟನೆಗಳಿದಾವೆ. ಮಹಿಳೆಯರ ತಾಳಿ ಕಿತ್ಕೊಳ್ತಾರೆ ಅಂತೆಲ್ಲ ಮಾತಾಡೋ ವ್ಯಕ್ತಿ ಇವತ್ತು ಈ ವಿಚಾರಕ್ಕೆ ಕಣ್ಣೀರು ಹಾಕಿದ್ರೆ ನಂಬಬೇಕಾ? ನಂಬಬೇಕಾ? ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ತಲೆ ಮೇಲೆ ಹೊಡೆದಂಗೆ ಹೇಳ್ತಿರೋದು, ಇದು ಕೇವಲ ಬಿಹಾರ್ ಎಲೆಕ್ಷನ್ಗಾಗಿ ಮಾಡ್ತಾ ಇರೋ ನಾಟಕ. ನಾಟಕ. ಇಂಥ ನಾಟಕಗಳನ್ನ ಮೋದಿ ದಿನ ಬೆಳಗಾದ್ರೆ 100 ಮಾಡ್ತಾರೆ, 100 ಮಾಡ್ತಾರೆ. ಪಟ್ಟಿ ಹಾಕಬಹುದು ಇಂಥ ನಾಟಕಗಳಿಗೆ. ಚುನಾವಣೆಗೋಸ್ಕರ ಏನು, ಯಾವ ಮಟ್ಟಕ್ಕೆ, ಯಾವ ನೀಚ ಮಟ್ಟಕ್ಕಾದ್ರೂ ಮೋದಿ ಹೋಗೋದಕ್ಕೆ ಹಿಂಜರಿಯೋದೇ ಇಲ್ಲ. ಹಿ ಇಸ್ 24/7 ರೆಡಿ. ಸೈನಿಕರನ್ನು ಬಳಸ್ಕೊಳ್ಳೋದೆ, ಮಹಿಳೆಯರನ್ನು ಬಳಸ್ಕೊಳ್ಳೋದೆ, ತಾಯಿಯನ್ನು ಬಳಸ್ಕೊಳ್ಳೋದೆ, ಜನರನ್ನು ಬಳಸ್ಕೊಳ್ಳೋದೆ, ಜನರ ಕಷ್ಟವನ್ನು ಬಳಸ್ಕೊಳ್ಳೋದೆ, ಸುಳ್ಳನ್ನು ಬಳಸ್ಕೊಳ್ಳೋದೆ, ಎಲ್ಲ ಬಳಸ್ಕೊಳ್ಳೋದೆ. ಚುನಾವಣೆ ಗೆಲ್ಲಬೇಕು ಅಷ್ಟೇನೆ. ಹಾಗಾಗಿ ಅವರ ತಾಯಿಯನ್ನ ಯಾರೋ ಏನೋ ಅಂದ್ರು, ಅಯೋಗ್ಯ ಒಬ್ಬ ಅಂದವನು ಅಯೋಗ್ಯ, ಅವನು ಅಂದಿದ್ದು ತಪ್ಪು, ಅವನಿಗೆ ಶಿಕ್ಷೆ ಆಗುತ್ತೆ, ಅವನು ಜೈಲಲ್ಲಿ ಇದ್ದಾನೆ ಈಗ. ಆದ್ರೆ ಅದಕ್ಕಾಗಿ ನಾನು ಅಷ್ಟು ಸಂಕಟ ಪಡ್ತೀನಿ ಅನ್ನೋದಾದ್ರೆ, ನಾನು ಹೇಳಿದ ಇಷ್ಟು ಪಟ್ಟಿಯಲ್ಲಿ ಯಾಕೆ ಸಂಕಟ ಆಗ್ಲಿಲ್ಲ? ಅವರು ಮಹಿಳೆಯರಲ್ವಾ, ಅವರು ತಾಯಂದಿರಲ್ವಾ, ಅವರು ಹೆಂಗಸರಲ್ವಾ? ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನಿಮಗೆ ಯಾವ ನೈತಿಕತೆನೂ ಇಲ್ಲ. ನಮ್ಮ ತಾಯಿನಿ ಹೀಗೆ ಅಂದ್ರು ಅಂತ ಹೇಳೋದಕ್ಕೆ ಯಾವ ನೈತಿಕತೆನೂ ಇಲ್ಲ. ಬಿಜೆಪಿಯವ್ರದ್ದು ಇದು ಡ್ರಾಮಾ, ಓಟಿಗಾಗಿ ಡ್ರಾಮಾ ಅಷ್ಟೇ. ಹಾಗೆ ತಿಳ್ಕೊಬೇಕಾಗತ್ತೆ, ಹಾಗೆ ತಿಳ್ಕೊಬೇಕಾಗತ್ತೆ, ಏನಿಲ್ಲ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.